ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ ಕುಟುಂಬ ಎಂಬಂತ ಚಾಪ್ಟರ್ ಇಂದ ತಾಯಿಯೇ ಕುಟುಂಬದ ಯಜಮಾನಿಯಾದರೆ ಅದು ಯಾವ ಕುಟುಂಬ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಪಿತೃ ಪ್ರಧಾನ ಕುಟುಂಬ, ಆಪ್ಷನ್ ಬಿ ಮಾತೃ ಪ್ರಧಾನ ಕುಟುಂಬ, ಆಪ್ಷನ್ ಸಿ ಅವಿಭಕ್ತ ಕುಟುಂಬ ಮತ್ತು ಆಪ್ಷನ್ ಡಿ ವಿಭಕ್ತ ಕುಟುಂಬ. ಇಲ್ಲಿ ಪಿತೃ ಪ್ರಧಾನ ಕುಟುಂಬದಲ್ಲಿ ತಂದೆಯೇ ಕುಟುಂಬದ ಯಜಮಾನ ಅಲ್ವಾ ಮಕ್ಕಳೇ. ಅವಿಭಕ್ತ ಕುಟುಂಬ ಅಂತಂದ್ರೆ ಎರಡಕ್ಕಿಂತ ಹೆಚ್ಚು ತಲೆಮಾರು ಇರುವಂತಹ ಕುಟುಂಬ, ಕೂಡು ಕುಟುಂಬ ಅಂತ ಹೇಳ್ಬೋದು. ವಿಭಕ್ತ ಕುಟುಂಬ ಅಂತಂದ್ರೆ ಮಕ್ಕಳೇ ಇದು ಆಧುನಿಕ ಕೇಂದ್ರ ಕುಟುಂಬ, ತಂದೆ ತಾಯಿ ಮದುವೆ ಆಗದ ಮಕ್ಕಳನ್ನು ಒಳಗೊಂಡಂತ ಕುಟುಂಬ. ಇಲ್ಲಿ ತಾಯಿಯೇ ಯಜಮಾನಿಯಾದರೆ ಅಂತಹ ಕುಟುಂಬವನ್ನ ನಾವು ಮಾತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಆಪ್ಷನ್ ಬಿ ಮಾತೃ ಪ್ರಧಾನ ಕುಟುಂಬ. ಈ ಮಾತೃ ಪ್ರಧಾನ ಕುಟುಂಬದಲ್ಲಿ ತಾಯಿಯೇ ಮನೆಯ ಒಡತಿಯಾಗಿದ್ದು ಆಕೆಯ ಹೆಸರಿನಲ್ಲಿಯೇ ವಹಿವಾಟುಗಳು ನಡೆಯುತ್ತವೆ ಮತ್ತು ಆಸ್ತಿ ಪಾಸ್ತಿ ವ್ಯವಹಾರಗಳು ಆಕೆಯ ಹೆಸರಿನಲ್ಲಿಯೇ ಇರುವಂತದ್ದು. ಇಂತಹ ಕುಟುಂಬವನ್ನ ನಾವು ಮಾತೃ ಪ್ರಧಾನ ಕುಟುಂಬ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಕೇರಳದ ಮಲಬಾರ್ನ ನಾಯರ್ ಕುಟುಂಬದಲ್ಲಿ ಈಗಲೂ ಕೂಡ ಮಾತೃ ಪ್ರಧಾನ ಹಾಗೂ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಕುಟುಂಬಗಳು ಈ ಒಂದು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನ ಅನುಸರಿಸುತ್ತಿವೆ. ಓಕೆನಾ. ಸೊ ಆದಿವಾಸಿ ಸಮುದಾಯಗಳು ಹಾಗೂ ಕೇರಳದ ನಾಯರ್ ಕುಟುಂಬಗಳು ಮಾತೃ ಪ್ರಧಾನ ಕುಟುಂಬಗಳಾಗಿವೆ ಮಕ್ಕಳೇ. ಓಕೆ, ಥ್ಯಾಂಕ್ ಯು.